ಎಲ್ಲ ಹೋದ್ರೆ ಹೋಗ್ಲಿ ಶ್ರೀ ಧರ್ಮಸ್ಥಳದ ಹೆಗ್ಡೆಯವರೇ ಸ್ವಾಗತ ಮಾಡಿದ್ದಾರೆ. ಸತ್ಯ ಹೊರಬರಬೇಕಲ್ಲ, ನಾವು ಸತ್ಯ ಹೊರಬರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ SIT ಮಾಡಿದ್ವಿ. ಸತ್ಯ ಗೊತ್ತಾಗಬೇಕಲ್ಲ, ಅದರ್ವೈಸ್ ಧರ್ಮಸ್ಥಳದ ಬಗ್ಗೆ ತೂಗತಿ ಇರ್ತದೆ. ಯಾವಾಗಲೂ ಈ ಅನುಮಾನ ಇದೆಯಲ್ಲ, ಸಂದೇಹ ಇದೆಯಲ್ಲ, ಹೋಗ್ಲಾಡಿಸ್ಲಿಕ್ಕೋಸ್ಕರವಾಗಿ SIT ಮಾಡಿರ್ತಾರೆ. ಗೊತ್ತಿಲ್ಲ ನನಗೆ ಯಾವಾಗ. ನಾವು ವಿ ಆರ್ ನಾಟ್ ಇಂಟರ್ಫಿಯರಿಂಗ್. SITಗೆ ಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ. ಅವ್ರು ತನಿಖೆ ಮಾಡಿ ಯಾವಾಗ ವರದಿ ಕೊಡ್ತಾರೆ ಅವಾಗ ಅಂತ ನಾನು ಅನ್ಕೊಂಡಿದ್ದೀನಿ. ಧರ್ಮಸ್ಥಳದ ಪರವಾಗಿ ಮಾಡ್ತಾ ಇರೋದು ಯಾತ್ರೆ, ಧರ್ಮಸ್ಥಳದ ಪರವಾಗಿ ಮಾತಾಡ್ತಾ ಇರೋದು. ಈಗ ಧರ್ಮಸ್ಥಳದ ಮೇಲೆ ದೂರಿದೆ, ದೂರಿಗೆ ಉತ್ತರ ಸಿಗ್ಬೇಕಲ್ಲ, ಮತ್ತೆ ಸತ್ಯ ಗೊತ್ತಾಗಬೇಕಲ್ಲ ಜನಗಳಿಗೆ. ಈಗ ಯಾರೋ ನೀನು ಕಂಪ್ಲೇಂಟ್ ಮಾಡ್ತೀಯ, ಕಂಪ್ಲೇಂಟ್ ಮಾಡಿದ ಮೇಲೆ ಧರ್ಮಸ್ಥಳದ ಮೇಲೆ ನೀನು ಆರೋಪ ಮಾಡಿದ್ರೆ ಆರೋಪಕ್ಕೆ ಉತ್ತರ ಸಿಗಬೇಕಲ್ಲ. ಧರ್ಮಸ್ಥಳ ಪ್ರಕರಣದ ಬಗ್ಗೆ ಖುದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು, ಅದರಲ್ಲೂ ಮುಖ್ಯವಾಗಿ SIT ವರದಿಯ ಬಗ್ಗೆ ಒಂದು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ವಿಚಾರದಲ್ಲಿ ನಡೀತಿರುವಂತಹ ರಾಜಕೀಯ ಎಂಥದ್ದು ಅನ್ನುವಂಥದ್ದನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಮಾಧ್ಯಮದವರ ಜೊತೆಯಲ್ಲಿ ಮಾತಾಡೋ ಸಂದರ್ಭದಲ್ಲಿ 4 ವಿಚಾರ ತುಂಬ ಗಮನ ಸೆಳೆಯುವಂತಹ ವಿಚಾರ ಅವರು ಹೇಳಿದ್ದು. ಸೌಜನ್ಯ ಪ್ರಕರಣದಿಂದ ಹಿಡಿದು ಇದುವರೆಗಿನ ಎಲ್ಲ ಪ್ರಕರಣಗಳೇನೇನಿದ್ದಾವೆ, SIT ತನಿಖೆಗೆ ಕೊಟ್ಟಂತಹ ಒಂದು ವ್ಯಾಪ್ತಿ ಏನಿತ್ತು ಅಷ್ಟನ್ನೂ ಕೂಡ ಉಲ್ಲೇಖಿಸಿ ಅವರು ಕೊಟ್ಟಂತಹ ಹೇಳಿಕೆ ಗಂಭೀರವಾದಂತಹ ಒಂದಷ್ಟು ಸಂಗತಿಗಳನ್ನು ಸ್ಪಷ್ಟಪಡಿಸ್ತಿದೆ. SIT ತನಿಖಾಧಿಕಾರಿಗಳ ಕಾಲಮಿತಿ, ಖುದ್ದು ಗೃಹ ಸಚಿವರು ಹೇಳಿದರು ನಾವು ಕಾಲಮಿತಿ ನಿಗದಿ ಮಾಡಿಲ್ಲ ಅಂತ. ಯಾಕಂದರೆ ಇದು ಸುದೀರ್ಘ ಸುಮಾರು ವರ್ಷಗಳ, ದಶಕಗಳ ಕಾಲದ ನಾಪತ್ತೆ ಪ್ರಕರಣಗಳು ಸೇರಿದಂತೆ ಅಸಹಜ ಸಾವಿನ ಪ್ರಕರಣಗಳು ಸೇರಿದಂತೆ ಎಲ್ಲವನ್ನು ತನಿಖೆ ಮಾಡ್ತಿರುವಂತಹ SIT ತನಿಖಾಧಿಕಾರಿಗಳಿಗೆ ಇನ್ನು 90 ದಿನದಲ್ಲಿ ನಾಳೆ ನಾಡಿದ್ರಲ್ಲಿ ಕೊಡಿ ಅಂತ ಹೇಳೋದಕ್ಕಾಗಲ್ಲ. ಆ ಕಾರಣಕ್ಕೋಸ್ಕರನೇ ಮುಖ್ಯಮಂತ್ರಿಗಳು ಹೇಳಿರುವಂಥದ್ದು, ನಾವು ಮಧ್ಯಪ್ರವೇಶ ಮಾಡೋದಿಲ್ಲ, ಮೂಗು ತುರಿಸೋದಿಲ್ಲ. ಒಂದು, ಅವರಿಗೆ ಸಮಯ ನಿಗದಿ ಮಾಡಿಲ್ಲ, ಪೂರ್ಣ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದೀವಿ. ಈಗಿರುವಾಗ NIA ಅಂತಹ ಬೇರೆ ತನಿಖೆಗಳ ಅಗತ್ಯ ಇಲ್ಲ ಅಂತ ನನಗನಿಸುತ್ತೆ ಅನ್ನೋದು ನಮ್ಮ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಒಂದು. ಎರಡನೇದು, ಯಾರೆಲ್ಲ ಯಾತ್ರೆಗಳು ಮಾಡ್ತಿದ್ದಾರೆ ಅವ್ರು ಮಾಡಲಿ, ಆದರೆ ಯಾತ್ರೆ ಮಾಡೋದ್ರಿಂದ ಸತ್ಯ ಹೊರಗೆ ಬರೋದಿಲ್ಲ. ಯಾರೋ ಒಬ್ಬ ದೂರುದಾರ ಬಂದು ಕೋರ್ಟ್ ಮುಂದೆ 164 CRPC ಅಡಿಯಲ್ಲಿ ಮ್ಯಾಜಿಸ್ಟ್ರೇಟ್ ಮುಂದೆ ಹೇಳಿಕೆ ಕೊಟ್ಟ ಮೇಲೆ SIT ರಚನೆ ಆಯಿತು, ತನಿಖೆ ಕೂಡ ಆಗ್ತಿದೆ. ಆದರೆ ಈಗ ಯಾರೆಲ್ಲ ಹೋರಾಟ ಮಾಡ್ತಿದ್ದಾರೆ, ಮುಖ್ಯಮಂತ್ರಿಗಳು ಹೇಳಿರೋ ಮಾತುಗಳು, ಧರ್ಮಸ್ಥಳದ ಪರವಾಗಿ ಅವರೆಲ್ಲ ಹೋರಾಟ ಮಾಡ್ತಿದ್ದಾರೆ. ಇದು ರಾಜಕೀಯ. ಯಾಕಂದರೆ ಧರ್ಮಸ್ಥಳದ ಮೇಲೇನೆ ಒಂದಷ್ಟು ಗಂಭೀರ ಆರೋಪ ಬಂದಿದೆ. ಆ ಆರೋಪದಲ್ಲಿ ಹುರುಳಿಲ್ಲ ಅಥವಾ ಅಲ್ಲಿ ಒಂದಷ್ಟು ಸತ್ಯ ಇದೆ ಅನ್ನೋದು ಗೊತ್ತಾಗಬೇಕು ಅನ್ನೋದಾದರೆ ತನಿಖೆ ನಡಿಬೇಕು. ತನಿಖೆ ನಡೆಯೋದಕ್ಕೂ ಮುಂಚೆನೇ ಈ ರೀತಿ ಹೋರಾಟ ಮಾಡುವಂಥದ್ದು ರಾಜಕೀಯದ ಒಂದು ಭಾಗವೇ ಆಗುತ್ತೆ ವಿನಃ ಸತ್ಯ ಹೊರಗೆ ಬರೋದಿಲ್ಲ. ನಾವು ಕೂಡ ಬಯಸ್ತಿರುವಂಥದ್ದು, ಆ ಕ್ಷೇತ್ರಕ್ಕೆ ಏನೊಂದಷ್ಟು ಆರೋಪ ಬಂದಿದೆ, ಆ ಆರೋಪ ಆಧಾರ ರಹಿತವೋ ಅಥವಾ ಸಹಿತವೋ ಅನ್ನೋದು ಗೊತ್ತಾಗಬೇಕು. ಆ ಕಾರಣಕ್ಕೋಸ್ಕರನೇ SIT ರಚನೆ ಮಾಡಿದ್ದೀವಿ, ಆ ಕಡೆ ತನಿಖೆ ನಡೀತಿದೆ. ಆದರೆ ತನಿಖೆ ಬರೋದಕ್ಕೂ ಮುಂಚೆನೇ ಯಾರೆಲ್ಲ BJPಗರು, JDS ನಾಯಕರು ಹೋರಾಟ ಮಾಡ್ತಿದ್ದಾರೆ, ಅದು ರಾಜಕೀಯದ ಒಂದು ಭಾಗ ಅಷ್ಟೇ. ಸತ್ಯಾಸತ್ಯತೆ ಹೊರಗೆ ಬರಬೇಕು. ಹಾಗಿದ್ರೆ ಆತ ಕೊಟ್ಟಿದ್ದ ದೂರು ಅಥವಾ ಬೊಟ್ಟು ಮಾಡಿದ ರೀತಿ, ಆರೋಪ ಮಾಡ್ತಿರುವಂತಹ ಒಂದು ಗಂಭೀರ ಹೇಳಿಕೆ ಎಲ್ಲಕ್ಕೂ ಕೂಡ ಸತ್ಯಾಸತ್ಯತೆ ಸಿಗದೆ ಹೋದರೆ ಒಂದು ತೂಗುಗತ್ತಿ, ಧರ್ಮಸ್ಥಳದ ಮೇಲೆ ಅನುಮಾನ ಅನ್ನುವಂತಹ ತೂಗುಗತ್ತಿ ನೇತಾಡ್ತಾ ಇರುತ್ತೆ. ಅದು ಹಾಗೆ ಉಳಿಬಾರ್ದು. ಆ ಕ್ಷೇತ್ರದ ಬಗ್ಗೆ ಯಾರಿಗೆಲ್ಲ ನಂಬಿಕೆ ಇದೆ, ವಿಶ್ವಾಸ ಇದೆ, ಅಂಥವ್ರಿಗೂ ಕೂಡ ಒಂದು ಪಕ್ಕಾ ಕ್ಲಾರಿಟಿ ಸಿಗುತ್ತೆ ತನಿಖೆಯ ವರದಿ ಬಂದ ಮೇಲೆ. ಆದರೆ ವರದಿ ಕೊಡೋದು ಯಾವಾಗ? ಖುದ್ದು ಮುಖ್ಯಮಂತ್ರಿಗಳೇ ಹೇಳಿಕೆ ಕೊಟ್ಟಿರೋ ಪ್ರಕಾರ ಅದಕ್ಕೆ ಕಾಲಮಿತಿ ಇನ್ನೂ ನಿಗದಿ ಮಾಡಿರಲಿಲ್ಲ. ದಶಕದ ಕಾಲದ ಈ ಪ್ರಕರಣಗಳನ್ನು ಅವರು ನೋಡಬೇಕು ಅಂದರೆ, ಯಾಕಂದರೆ 2018ರಲ್ಲಿ VS ಉಗ್ರಪ್ಪ ಅವರೇ ಕೊಟ್ಟಂತಹ ಒಂದು ವರದಿ 5,000 ಪುಟಗಳಷ್ಟಿತ್ತು. ಒಂದು ಆಯೋಗ ಮಾಡಿ ಅವರು ರಿಪೋರ್ಟ್ ಕೊಡೋದಕ್ಕೆ ಅಷ್ಟು ದಿನ ಹಿಡಿಯುತ್ತೆ ಅನ್ನೋದಾದರೆ, ಆ ರಿಪೋರ್ಟ್ ಆಧರಿಸಿ ಅಥವಾ ಈ ಚಿಹ್ನೆಯ ಕೊಟ್ಟಂತಹ ದೂರಿನ ಅನ್ವಯ ನೋಡಿದ್ರೂ ಕೂಡ ಸುಮಾರು ವರ್ಷಗಳ ಕಾಲದ್ದು ಪ್ರಕರಣಗಳೇನೆಲ್ಲ ಇದ್ದಾವೆ ಅವುಗಳ ತನಿಖೆ ಮಾಡಿ ಮುಗಿಸೋದಕ್ಕೆ ಸಾಕಷ್ಟು ಸಮಯ ಹಿಡಿಯುತ್ತೆ.
ಇನ್ನೆರಡು ದಿನದಲ್ಲಿ, ಒಂದು ವಾರದಲ್ಲಿ ಮಧ್ಯಂತರ ವರದಿ ಅದು ಇದು ಸಾಧ್ಯವಾಗೋದಿಲ್ಲ. ಸದ್ಯಕ್ಕಂತೂ SIT ತನಿಖಾಧಿಕಾರಿಗಳು ತಮ್ಮ ಕೆಲಸವನ್ನು ಅಚ್ಚುಕಟ್ಟಾಗಿ ಮಾಡ್ತಿದ್ದಾರೆ. ಆ ಕಡೆ ನಾವು ತಲೆ ಹಾಕೋದಿಲ್ಲ. ಅವರು ವರದಿ ಕೊಟ್ಟ ಮೇಲೇ ಮುಂದಿನ ಕ್ರಮಗಳು ಸ್ಪಷ್ಟವಾಗತ್ತೆ. ಅಥವಾ ಯಾಕಂದರೆ ಸದನದ ಸಂದರ್ಭದಲ್ಲಿ ಸದನದಲ್ಲಿ BJPಗರು JDS ನಾಯಕರು ಕೂಡ ಬಹುದೊಡ್ಡ ಆಕ್ರೋಶ ಅವರು ಹಾಕಿದ ಮೇಲೆ ಏನಾಗ್ತಿದೆ ಅಲ್ಲಿ, ಯಾಕಿಷ್ಟೆಲ್ಲ ಉತ್ಖನನಗಳಾಗ್ತಿದೆ ಅನ್ನೋದಕ್ಕೆ ಒಂದಷ್ಟು ಕಾಲ ಸ್ಥಗಿತಗೊಳಿಸಿದ್ರು. FSL ವರದಿ ಬಂದ ಮೇಲೆ ಉತ್ಖನನ ಮತ್ತೆ ಶುರು ಮಾಡ್ತಾರೆ. FSL ವರದಿಯನ್ನು ಆಧರಿಸಿ ಅನ್ನೋದನ್ನು ಗೃಹ ಸಚಿವರು ಹೇಳಿದರು. ಆದರೆ ಮುಖ್ಯಮಂತ್ರಿಗಳು ಫಸ್ಟ್ ಟೈಮ್ ಇಡೀ ಪ್ರಕರಣ ಮತ್ತು SIT ತನಿಖೆಯ ವೇಗದ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ. ಅಲ್ಲಿಗೆ ಒಂದಂತೂ ಪಕ್ಕ, ತನಿಖೆ ಈ ಕ್ಷಣಕ್ಕೆ ಮುಗಿಯೋದಿಲ್ಲ. ಅದಕ್ಕೆ ಕಾಲಮಿತಿ ನಿಗದಿಯಾಗಿಲ್ಲ. ಆ ಯಾವ ದಶಕಗಳ ಕಾಲದ ಪ್ರಕರಣಗಳನ್ನು ಅವರು ತನಿಖೆ ಮಾಡಿ ಮುಗಿಸಿದ ಮೇಲೆ ವರದಿ ಕೊಡ್ತಾರೆ ಒಂದು. ಎರಡನೇದ್ದು, ಆ ವರದಿ ಕೊಟ್ಟ ಮೇಲೆ ಬೇರೆ ಕ್ರಮಗಳ ಒಂದು ಜಾರಿಯಾಗುವಂತಹ ಪ್ರಕ್ರಿಯೆಯನ್ನು ಕೂಡ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಆದರೆ ಇಲ್ಲಿ ಯಾರೆಲ್ಲ ಹೋರಾಟ ಅಥವಾ ಯಾತ್ರೆಗಳ ಲೆಕ್ಕದಲ್ಲಿ ಮಾಡ್ತಿದ್ದಾರೆ ಅದೆಲ್ಲವೂ ಕೂಡ ರಾಜಕೀಯದ ಒಂದು ಭಾಗವಷ್ಟೇ. ಸತ್ಯಾಸತ್ಯತೆ ಹೊರಗೆ ಬರದೇ ಇದ್ರೆ ಆ ಅನುಮಾನದ ತೂಗುಗತ್ತಿ ಹಾಗೆಯೇ ತೂಗ್ತಾ ಇರುತ್ತೆ. ಮುಖ್ಯಮಂತ್ರಿಗಳು ಹೇಳಿದ್ದು. ಅಲ್ಲಿಗೆ ಇಷ್ಟೂ ಮಾತುಗಳನ್ನು ಸೂಕ್ಷ್ಮವಾಗಿ ನೋಡಿದ್ರೆ ಅದು ಸೌಜನ್ಯ ಪ್ರಕರಣ ಇರಬಹುದು, ವೇದವಲ್ಲಿ ಅಮ್ಮನ ಪ್ರಕರಣ ಇರಬಹುದು, ಪದ್ಮಲತಾ ಅವರ ಪ್ರಕರಣ ಇರಬಹುದು, ಯಮುನಾ ವಾರಿಜಾ ಪ್ರಕರಣಗಳು, ಎಲ್ಲ ಪ್ರಕರಣಗಳಿಗೂ ಕೂಡ ಒಂದು ತಾರ್ಕಿಕ ಅಂತ್ಯ ಹಾಡುವಂತಹ ದಿನ ಹತ್ತಿರದಲ್ಲಿದೆ. ಗೃಹ ಸಚಿವರೇ ಹೇಳಿದ್ದು, ಒಂದು ಸರಿಯಾದ ಕ್ರಮದಲ್ಲಿ ತನಿಖೆ ಆಗ್ತಿದೆ. ಅದು ರಿವರ್ಸ್ ಇನ್ವೆಸ್ಟಿಗೇಷನ್ ಇರಬಹುದು, ಏನೇ ಇರಬಹುದು, ದೂರುದಾರರನ್ನೇ ಅರೆಸ್ಟ್ ಮಾಡ್ಕೊಂಡಿರುವಂಥದ್ದು ಅಥವಾ ವಶಕ್ಕೆ ತಗೊಂಡಿರುವಂಥದ್ದು ಇವೆಲ್ಲವೂ ಕೂಡ. ಯಾಕಂದರೆ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಡಿಯಲ್ಲಿ 2018ರ ವಿಟ್ನೆಸ್ ಪ್ರೊಟೆಕ್ಷನ್ ಸ್ಕೀಮ್ ಅಡಿಯಲ್ಲಿ ಆತನನ್ನು ಎಷ್ಟು ದಿನ ಕಾಪಾಡಲಾಗಿತ್ತು. ಈಗ ಆತನ ಮುಖವನ್ನು SIT ತನಿಖಾಧಿಕಾರಿಗಳೇ ರಿವೀಲ್ ಮಾಡಿದ್ದಾರೆ. ನಾಳೆ ಆತನಿಗೆ ಸಮಸ್ಯೆ ಆದರೂ ಕೂಡ ಅದು ಆ ತನಿಖೆಯ ವ್ಯಾಪ್ತಿಗೆ ಬರುತ್ತೆ. ಹಾಗಾಗಿಯೇ ಆತನಿಗೆ ಸಾಕಷ್ಟು ಭದ್ರತೆಯನ್ನು ಒದಗಿಸ್ತಾರೆ. ಅದರ ಬದಲಿಗೆ ಅವನನ್ನೇ ವಶದಲ್ಲಿಟ್ಕೊಂಡ್ರೆ ಆತನಿಗೆ ಸೆಕ್ಯೂರಿಟಿನೂ ಇರುತ್ತೆ. ತನಿಖೆಗೆ ಬೇಕಾದಂತಹ ಏನೆಲ್ಲ ಮಾಹಿತಿ ಇದೆ, ವಿಚಾರಣೆ ಇದೆ, ಎಲ್ಲವೂ ಕೂಡ ನಡೀತಾ ಹೋಗುತ್ತೆ. ಆಗ ಈ ಎಲ್ಲ ಅಂಶಗಳನ್ನು ಮುಂದಿಟ್ಕೊಂಡೆ ಆತನನ್ನು ವಶಕ್ಕೆ ತೆಗೆದುಕೊಂಡಿರುವ ಸಾಧ್ಯತೆಗಳಿರುತ್ತೆ. ಆದರೆ ಮೇನ್ ಸ್ಟ್ರೀಮ್ ಮಾಧ್ಯಮಗಳು ಏನೆಲ್ಲ ಈಗಾಗಲೇ ಒಂದು ಜಡ್ಜ್ಮೆಂಟ್ ಕೊಟ್ಟಿದ್ದಾವೆ, ಆ ಜಡ್ಜ್ಮೆಂಟ್ ನಿಜಾನೋ ಸುಳ್ಳು ಅನ್ನೋದನ್ನು ಬೆಳ್ತಂಗಡಿಯ ಕೋರ್ಟ್ ಅಥವಾ SIT ತನಿಖಾಧಿಕಾರಿಗಳು ಅಧಿಕೃತವಾಗಿ ಲೀಗಲ್ ಜಡ್ಜ್ಮೆಂಟ್ ಕೊಡಬೇಕು. ಇದು ಪೇಪರ್ ಜಡ್ಜ್ಮೆಂಟ್, ಅದು ಬೌಂಡಕ್ಕೆ ಹೋಗುವಂತಹ ಜಡ್ಜ್ಮೆಂಟ್ ಆಗುತ್ತೆ. ಯಾವುದು ಮೀಡಿಯಾ ಟ್ರಯಲ್ ಮಾಡಿದ್ದು. ಆದರೆ ಕಾನೂನುಬದ್ಧವಾಗಿ ಏನು ತನಿಖೆ ನಡೀತಿದೆ ಆ ತನಿಖೆಯ ವರದಿ ಮತ್ತು ಕೋರ್ಟ್ನಲ್ಲಿ ಸಬ್ಮಿಟ್ ಆದ ಮೇಲೆ ಅಲ್ಲೇನಿರುತ್ತೆ ಅನ್ನೋದು ಮುಖ್ಯ ಆಗುತ್ತೆ. ಆಗಲೇ ದೂರುದಾರನೇ ತಪ್ಪಿತಸ್ಥ ಅನ್ನೋದಕ್ಕೆ ನಿಜ ಸುಳ್ಳು ಅಥವಾ ಆತ ಹೇಳಿದ್ದೆಲ್ಲವೂ ಸುಳ್ಳು, ಮಸಿ ಬೆಳೆದಿದ್ದು ಷಡ್ಯಂತ್ರ, ಸೂತ್ರಧಾರರಿದ್ದಾರೆ, ಪಾತ್ರಧಾರಿಗಳಿದ್ದಾರೆ, ಈ ಎಲ್ಲ ಪ್ರಶ್ನೆಗಳು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಕೊಟ್ಟಂತಹ ಟ್ರಯಲ್ನ ಜಡ್ಜ್ಮೆಂಟ್ ಸತ್ಯಾನೋ ಸುಳ್ಳು ಅನ್ನೋದು ಗೊತ್ತಾಗಲಿಕ್ಕೆ SIT ತನಿಖಾಧಿಕಾರಿಗಳ ವರದಿ ಬರಬೇಕು. ಆ ನಂತರವೇ ಆರೋಪಿಗಳನ್ನು ಕೂಡ ಅದಕ್ಕೂ ಮುಂಚೆನೇ ವಿಚಾರಣೆ ಮಾಡ್ತಾರೆ. ಆರೋಪಿಗಳು ಮಾಡಿದ್ದು ಆರೋಪ ಸಾಬೀತಾದರೆ ಅವರಿಗೆ ತಕ್ಕ ಶಿಕ್ಷೆ ಆಗುತ್ತೆ, ಅದು ಯಾರೇ ಇರಬಹುದು. ಇದನ್ನೇ ಮುಖ್ಯಮಂತ್ರಿಗಳು ಸ್ಪಷ್ಟವಾಗಿ ಹೇಳಿದ್ದಾರೆ. ಇಂಥದ್ರಲ್ಲಿ ರಾಜಕೀಯ ಮಾಡುವಂಥದ್ದು ಸರಿಯಲ್ಲ. ಧರ್ಮವೇ ಇಲ್ಲದವರಷ್ಟೇ ಇಂತಹ ವಿಚಾರಗಳಲ್ಲೂ ಕೂಡ ರಾಜಕಾರಣ ಮಾಡ್ತಾರೆ ಅನ್ನೋದನ್ನ ಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಮುಖ್ಯಮಂತ್ರಿಗಳ ಈ ಕ್ಲಾರಿಟಿ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ.